ವೈಕುಂಠಪತಿ ತಾನು ವೈಕುಂಠವನೇ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ. ವೈಕುಂಠಪತಿ ತಾನು ವೈಕುಂಠವನೇ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ. ನಾಲ್ಕು ಕಡೆಯೂ ನೋಡಿ ವಾಲ್ಮೀಕವನೇ ಕಂಡು, ನಾಲ್ಕು ಕಡೆಯೂ ನೋಡಿ ವಾಲ್ಮೀಕವನೇ ಕಂಡು, ಏಕಾಂತ ಸ್ಥಳವೆಂದು ಬಹುಕಾಲವಲ್ಲಿದ್ದ ಚೋಳವೃತ್ಯನು ಶಿರವನುಡೆದ ಗಾಯವ ನೋಡಿ ತಾಳಲಾರದೆ ಸ್ವಾಮಿ ಗುರುಗಳನ್ನೇ ಕರೆಸಿ ಹೇಳಿ ಔಷಧ ಮಾಡಿ ಕ್ರೋಢರೂಪಿಯ ಕಂಡು ಕೇಳಿ ಸ್ಥಳವನ್ನೇ ಕಣ್ಕೊಂಡು ಲೀಲೆ ತೋರುತ್ತಲೀ ಇರುತ್ತಿರಲು ಒಂದು ದಿನ ತುರಗವನೇ ಸ್ಮರಿಸುತ್ತಲೇ ತುರಗ ಬರಲು ಕಂಡು ಮುದದಿ ತಾನೇರಿ ಪರಿಪರಿ ಮೃಗಗಳ ಅಡವಿಯಲ್ಲಿ ಕೊಂದು ಕರುಣಸಾಗರ ಒಂದು ವನವ ಕಂಡನು. ವನದಲ್ಲಿ ವನಜಾಕ್ಷಿ ರಾಜಪುತ್ರಿಯ ಕಂಡು ಮನಕ್ಕೆ ಬಂದಂತಾಡಿ ಕಲಹ ಮಾಡಿದರು. ಮನಸಿ ಜಾಪಿತ ತಾನು ಅಶ್ವವನ ಕಳಕೊಂಡು ಘನವಾದ ಗಿರಿಯೇರಿ ಮಲಗಿದ ಹರಿಯು ನಗಧರ ಮಲಗಲು ಬಕುಳಾವತಿಯುವಾಗ ಬಗೆ ಬಗೆ ಕೇಳಲು ಶೋಕದಿ ನುಡಿದ. ಗಗನರಾಜನ ಪುತ್ರಿ ಪದ್ಮಾವತಿಯ ಕಂಡು ಹಗಲು ಇರಳು ಆಕೆ ಮುಖವ ಸ್ಮರಿಸುವೆನು. ಅವಳಿಗೋ ಸುಖವಾಗಿ ಇದ್ದಲ್ಲಿಗೆ ಹೋದೆ, ಅವಳಿಂದ ಎನ್ನಶ್ವ ಹತವಾಯಿತಮ್ಮ. ಅವಳ ಹೊರತು ಎನ್ನ ಪ್ರಾಣವೇ ನಿಲ್ಲದು, ಅವಳ ಘಟನೆಯ ನೀನು ಮಾಡಬೇಕಮ್ಮ. ಅಂದ ಮಾತನು ಕೇಳಿ ಬಕುಳಾವತಿಯುವಾಗ ಆನಂದದಿಮ್ರಾಜಪುರಕ್ಕೆ ತೆರಳಿದಳು. ಸುಂದರಿಯರ ಕಾರ್ಯ ಸ್ಥಿರವಾಗದೆಂದು ಚಂದುಳ್ಳ ಸ್ತ್ರೀ ರೂಪ ಧರಿಸಿದನು ಹರಿಯು. ಕೊರವಂಜಿತಾನಾಗಿ ನೃಪನಪುರಕ್ಕೆ ಹೋಗಿ ಧರಣಿ ದೇವಿಯ ಮುಂದೆ ಶಕುನ ಹೇಳಿದನು. ತಿರುಗಿ ಬರಲಾತಗೆ ಮಗಳ ಕೊಡುವೆನೆಂದು ಹರಿಗೆ ನಿಶ್ಚಯ ಮಾಡಿ ಶುಕರ ಕಳುಹಿಸಿದನು. ತಾಪಸೋತ್ತಮನು ಬಂದು ಪತ್ರವನ್ನೇ ಕೊಡಲು ಶ್ರೀಪತಿಯು ತಾನೋದಿ ಬೆನ್ಹಿಂದೆಯೇ ಬರೆದ ಪರಮವಂದ್ಯಾತ ಸುರಸ್ತೋಮವನೆ ಕರೆಸಿ ಈ ಪರಿ ವೈಭೋಗ ಮಾಡಿದ ಹರಿಯು ಅಷ್ಟವರ್ಗದ ಕಾರ್ಯ ಮಾಡಬೇಕೆಂದು ಸೃಷ್ಟೀಶನೆದುರಿಗೆ ಹೇಳಿದ. ಬ್ರಹ್ಮಾಷ್ಟರೊಳಗೆ ಸ್ವಾಮಿ ಲಕ್ಷ್ಮಿಯನ್ನು ಸ್ಮರಿಸಿ ನಿಟ್ಟಿಸರು ಬಿಡುತ್ತಲೀ ಶೋಕದಿ ನುಡಿದ. ಆ ಕ್ಷಣದಲ್ಲಿ ತಾನು ತರಣಿಯನೇ ಕರೆಸಿ ಇನ್ನು ಇಕ್ಷುಚಾಪನ ಮಾತೆ ಬಳಿಗೆ ಹೋಗೆಂದ. ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲಲು ಹರಿಯ ಅಕ್ಷೇಮವನೇ ಹೇಳಿ ಅಕ್ಷೇಮವನೇ ಕೇಳಿ ತೆರಳಿದಳು ಬೇಗ. ಬಂದ ಸತಿಯಳ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ವಾಕ್ಯ ನಡೆಸೆಂದ ಹರಿಯು ಸಂದೇಹವಿಲ್ಲದೆ ಸ್ವಾಮಿ ನಡೆಸೆಂದು ಇಂದಿರಾದೇವಿಯು ನುಡಿದಳು ಹರಿಗೆ ಸ್ವಸ್ತಿ ವಾಚನ ಮಾಡಿ. ಕುಲದೇವರನ್ನು ಇಟ್ಟು ಪ್ರಸ್ತವ ಮಾಡಿದ ದ್ವಿಜರಸ್ತೋಮಕ್ಕೆ ಅಸ್ತಾದ್ರಿಗೆ ಸೂರ್ಯ ಹೋಗಿ ನಿಲ್ಲಲು ಸ್ವಸ್ಥ ಚಿತ್ತದಿ ಲಕ್ಷ್ಮಿ ಸಹಿತ ಮಲಗಿದರು. ಮರುದಿನ ಲಕ್ಷ್ಮೀಶ ರಾಜನ ಆಪುರಕ್ಕೆ ಸುರಸ್ತೋಮವನೇ ಕೂಡಿ ತೆರಳಿ ಬಂದ. ಬರುವ ಕೃಷ್ಣನ ಕಂಡು ಶುಕಮನಿ ಸ್ತುತಿಸಿ
ಶುಕಮನಿ ಸಂಸ್ತುತಿಸಿ ಹರಿಗೆ ಭೋಜನವನ್ನು ಮುದದಿ ಮಾಡಿಸಿದ. ಅಕಳಂಕ ಮಹಿಮನು ಬಂದ ವಾರ್ತೆಯ ಕೇಳಿ ಸಕಲ ಜನರ ಕೂಡಿ ಕರೆಯ ರಾಜ. ನಿಖಿಲ ಪರಿವಾರವನು ತಾವ್ಯೋಮರಾಜನಿಗೆ ಶ್ರೀಕರನು ಹರುಷದಿ ಪರಿಚಯವ ಮಾಡಿಸಿದ. ಮುದದಿಂದ ಎದುರುಗೊಂಡು ಪರಿಮಳ ಪೂಸಿ ಸದಮಲ ಹೃದಯನ ಕರೆ ತಂದರು ಮನೆಗೆ. ಪದುಮನಾಭನ ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾತಲಿ ತನ್ನ ಧರಣಿ ಒಡಗೂಡಿ. ಹೇಮ ಕುಂಭಗಳಿಂದ ದ್ವಿಜರ ಕೈಯೊಳು ಸ್ವಾಮಿ ಪುಷ್ಕರಣಿಯ ತೋಯವನ್ನೇ ತರಿಸಿ. ಹೇಮ ತಟ್ಟೆಯಲ್ಲಿ ಸ್ವಾಮಿ ಪಾದವನಿಟ್ಟು ಪ್ರೇಮದಿಂದ ಅಭಿಷೇಕ ಮಾಡಿದನು ರಾಜ. ಚಿನ್ನದ ಕಿರೀಟ ಆಭರಣವನ್ನಿಟ್ಟು ಕನ್ಯಾದಾನವ ಮಾಡಿ ಧನ್ಯನಾದ. ತನ್ನ ಮಗಳನ್ನೇ ಶ್ರೀನಿವಾಸಗೆ ಒಪ್ಪಿಸಿ ಉನ್ನತ ಪದವಿಯಂ ಚೆನ್ನಾಗಿ ಪಡೆದ. ಮಾವನಪ್ಪಣೆಗೊಂಡು ಮೈದ ವಸ್ತ್ರವ ಕೊಟ್ಟು ಭಾವಶುದ್ಧದಿ ತನ್ನ ಮಾವಗೊಂದಿಸಿದ. ಯಾವಾಗ ಕರೆದರೂ ಬರುವೆನು ನಾನೆಂದು ಪಾವನ್ನ ಮಾಡೆಂದು ಧರಣಿಗೊಂದಿಸಿದ. ಅಷ್ಟಗೋಪುರ ಏರಿ ಕಣ್ಣಿಟ್ಟು ನೋಡುತ್ತಲಿ ಎಷ್ಟೇಳಲಿ ಈಕೆ ಸುಕೃತ ಫಲವೆಂತೋ. ಅಜರುದ್ರ ಮೊದಲಾದ ಸುರರು ದ್ವಿಜರೆಲ್ಲ ಸುಜನರಂದಣವೇರಿ ಪುರಕ್ಕೆ ಹಾಡಿದರು. 6 ತಿಂಗಳು ನೀರಿಗಿರಿಗೆ ಹೋಗುವೆನೆಂದು ಧೀರತ ನಿಂತನೆ. ಕುಂಭಜರಾಶ್ರಮದಿ ಧರೆಯೊಳು ಅಣಕೇರಿ ಸುರಪತಿ ಪ್ರಿಯನಾದ ಸುಗಣ ವೆಂಕಟರನ್ನ ಪುರಂದರ ವಿಠಲ. ಧರೆಯೊಳು ಅಣಕೇರಿ ಸುರಪತಿ ಪ್ರಿಯನಾದ ಸುಗಣ ವೆಂಕಟರನ್ನ ಪುರಂದರ ವಿಠಲ. ಸುಗುಣ ವೆಂಕಟರನ್ನ ಪುರಂದರ ವಿಠಲ. ಸುಗುಣ ವೆಂಕಟರನ್ನ ಪುರಂದರ ವಿಠಲ. ಶೋಭಾನವೆನ್ನಿರೆ ಸುರರೊಳು ಸುಭಗನಿಗೆ ಶೋಭಾನವೆನ್ನಿರೆ ಸುಗುಣನಿಗೆ. ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿರೆ ಸುರಪ್ರಿಯರಿಗೆ. ಶೋಭಾನವೆನ್ನಿರೆ ಸುರಪ್ರಿಯರಿಗೆ. ಶನಿಗಳಮಸ್ತು.